ಬದುಕಿದೀನಿ, ಇಷ್ಟು ಜೀವಂತವಾಗಿದ್ದೀನಿ, ಇಷ್ಟು ಖುಷಿಯಾಗಿದ್ದೀನಿ ಅಂದ್ರೆ ಅದು ಭಗವಂತನ್ ಮಾಡಿರೋ ಸೇವೆ, ಅಮ್ಮಂಗ್ ಮಾಡಿರೋ ಸೇವೆಯಿಂದಾನೇ ಕಾರಣ. ತುಂಬಾ ನಾನು ಖುಷಿಯಾಗಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಭಗವಂತನ ಅನುಗ್ರಹ, ಗುರುಗಳ ಆಶೀರ್ವಾದ ಎರಡೂನು ಕಾರಣ ಇದೆ. ಪ್ರತಿ ಶುಕ್ರವಾರ ಬರ್ತೀವಿ, ಭಗವಂತ ಸೇವೆ ಮಾಡ್ತೀವಿ. ಮತ್ತೆ ಶನಿವಾರ ನೈಟ್ 10 ಗಂಟೆ ಆದ್ರೂ ಸರಿ, 11 ಗಂಟೆ ಆದ್ರೂ 12 ಗಂಟೆ ಆದ್ರೂ ಸರಿ ಗುರುಗಳ ಜೊತೆ ಇಲ್ಲಿಂದ ಹೊಡ್ತೀವಿ. ನನ್ನ ಮಗನಿಗೆ ಹುಷಾರಿರ್ಲಿಲ್ಲ, ಎಲ್ಲಾ ಹಾಸ್ಪಿಟಲ್ ತೋರಿಸ್ತು. ಅಲ್ಲಿ ಎಲ್ಲೂ ವಾಸಿ ಆಗ್ಲಿಲ್ಲ, ಯಾವ ಮಾತ್ರೆಗೂ ವಾಸಿರ್ಲಿಲ್ಲ, ಏನಕ್ಕೂ ವಾಸಿರ್ಲಿಲ್ಲ. ಇಲ್ಲಿ ಬಂದು ಒಂದ್ಸರಿ ಗುರುಗಳು ಕೇಳ್ಕೊಂಡು ಅವ್ರು ಹೇಳ್ದಂಗ್ ಮಾಡಿದ್ರು. ಆಗಿನಿಂದ ಪರವಾಗಿಲ್ಲ, ಚೆನ್ನಾಗೂ ಆಗೋದ ಈಗ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನಿವತ್ತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಂತಹ ದೇವಸ್ಥಾನಕ್ಕೆ ನಿಮ್ಗೆ ಕರ್ಕೊಂಡು ಹೋಗ್ತಿದ್ದೀನಿ. ಅದು ಕೂಡ ಎಲ್ಲಿದೆ, ಯಾವ ರೀತಿ ಇದೆ ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ. ಬನ್ನಿ ಆ ದೇವಸ್ಥಾನಕ್ಕೆ ಹೋಗೋಣ. ಈಗ ನಾನು ಬಂದಿರೋ ಕ್ಷೇತ್ರ ಕರ್ಮಸ್ಥಳ. ಈ ಕ್ಷೇತ್ರ ಇರೋದು ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಕರ್ಮಸ್ಥಳ ಸನಿಯೂರು ಅನಿಯೂರು ಕ್ಷೇತ್ರ. ಚನ್ನಪಟ್ಟಣದಿಂದ ಕಬ್ಬಾಳು ಮಾರ್ಗವಾಗಿ ಬಂದರೆ ಈ ಕ್ಷೇತ್ರ ಸಿಗುತ್ತೆ. ನನಗೆ ಯಾವ ದೇವರು ಒಳ್ಳೆಯದೇ ಮಾಡಲಿಲ್ಲ ಅನ್ನೋರು ಇಲ್ಲಿಗೆ ಬಂದು ನೋಡಿ. ಇಲ್ಲಿರುವಂತಹ ಗುರುಗಳು ನಿಮ್ಮ ಕರ್ಮಾನುಗುಣ ಯಾವ ರೀತಿ ಇದೆ ಅನ್ನೋದನ್ನು ನಿಮ್ಮನ್ನು ನೋಡಿ ಹೇಳಿ ಇದಕ್ಕೆ ಪರಿಹಾರ ಯಾವ ರೀತಿ ಮಾಡ್ಕೋಬಹುದು, ನಿಮಗೆ ಏನಕ್ಕೆ ದೇವರು ಒಳ್ಳೇದು ಮಾಡ್ತಾಯಿಲ್ಲ ಅನ್ನೋದನ್ನು ನಿಮಗೆ ಅರಿವಾಗುವ ರೀತಿ ತಿಳಿಸಿ ಹೇಳುತ್ತಾರೆ. ನೀವು ಕೂಡ ಈ ದೇವಾಲಯಕ್ಕೆ ಬನ್ನಿ. ಹಾಗೆ ಇಲ್ಲಿ ಬಂದಿರುವಂಥ ಭಕ್ತಾದಿಗಳನ್ನ ಮಾತಾಡ್ಸೋಣ, ಬನ್ನಿ. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ತನುಶ್ರೀ ಅಂತ. ಯಾವ್ರವರು? ನಾನು ಇಲ್ಲಿ ಬೇಲಿಕೊತ್ನೂರು ಅಂತ ಇದೆ. ಇಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾನು 5 ವರ್ಷದಿಂದಾನು ಬರ್ತಾ ಇದ್ದೀನಿ. ಇಲ್ಲಿಗೆ 5 ವರ್ಷದಿಂದ ಬರ್ತಾ ಇದ್ದೀರಿ. ಇಲ್ಲಿ ಬಂದು ಏನಾದ್ರು ನಿಮ್ಗೆ ಒಳ್ಳೇದಾಗಿದೆಯಾ? ಹೌದು, ನಾನು 5 ವರ್ಷದಲ್ಲಿ ಬಂದೆ ಫಸ್ಟ್ ಟೈಮ್. ನಂಗೆ ಇಲ್ಲಿ ಬರ್ಬೇಕು ಅಂತ ಏನ್ ಆಸೆ ಇರ್ಲಿಲ್ಲ. ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ದೇವ್ರು ಅದೆಲ್ಲ ಏನು ನಂಬ್ತಾ ಇರ್ಲಿಲ್ಲ. ದೇವ್ರಿಗೂ ಕೈ ಮುಗಿತಾ ಇರ್ಲಿಲ್ಲ, ದೇವ್ರ ಪೂಜೆ ಮಾಡೋದು ಏನು ಮಾಡ್ತಾ ಇರ್ಲಿಲ್ಲ. ನನಗೆ ನಮ್ಮ ಮನೇಲಿ ಏನೋ ಪ್ರಾಬ್ಲಮ್ಸ್ ಇತ್ತು, ನಂಗೆ ಪರ್ಸನಲ್ ಪ್ರಾಬ್ಲಮ್ಸ್ ಇತ್ತು. ನಮ್ಮ ಅಪ್ಪ ಅಮ್ಮ ಒಂದ್ಸರಿ ಯಾರೋ ನಮ್ಮ ಅಪ್ಪ ಅಮ್ಮನ ಇಲ್ಲಿ ಕರ್ಕೊಂಡ್ ಬಂದಿದ್ವು. ಒಂದ್ಸರಿ ಕರ್ಕೊಂಡ್ ಬಂದಾಗ ನಮ್ಮ ಅಪ್ಪ ಅಮ್ಮ ಇಲ್ಲೆಲ್ಲ ನೋಡಿ ದೇವಸ್ಥಾನದಲ್ಲೆಲ್ಲ ಒಳ್ಳೇದಾಗುತ್ತೆ ಅಂತ ಯಾರೋ ಬೇರೆಯವ್ರು ಹೇಳಿ ಬಂದಿದ್ರು. ಬಂದು ಫಸ್ಟ್ ಡೇ ಗುರುಗಳ ಹತ್ರ ಭೇಟಿ ಮಾಡಿ, ಗುರುಗಳ ಹತ್ರ ಮಾತಾಡಿ ಎಲ್ಲಾನು ಈ ತರ ಎಲ್ಲ ಪ್ರಾಬ್ಲಮ್ಸ್ ಇದೆ ಅಂತ ಅವರು ನಿಂಬೆಹಣ್ಣು ಕೊಟ್ಟಿದ್ರು. ಫಸ್ಟ್ ಡೇ ನಿಂಬೆಹಣ್ಣು ತಗೊಂಡು ನಮ್ಮ ಅಪ್ಪ ಅಮ್ಮ ಬಂದಿದ್ರು. ನಾನು ಅದನ್ನ ಕುಡಿಯಕ್ ರೆಡಿ ಇರ್ಲಿಲ್ಲ ಫಸ್ಟ್. ನಾನು ಕುಡಿಯಲ್ಲ ಅಂತ. ಆಮೇಲೆ ನಮ್ಮಮ್ಮ ಹೆಂಗೋ ಮಾಡಿ ನಂಗೆ ಅದನ್ನ ಕುಡ್ಸಿದ್ರು. ನೆಕ್ಸ್ಟ್ ಟೈಮ್ ನಾನು ಬರಕ್ ರೆಡಿ ಇರ್ಲಿಲ್ಲ ಕರ್ದಾಗ. ಆಮೇಲೆ ಇನ್ನೊಂದ್ಸರಿ ನಿಂಬೆಹಣ್ಣು ಕೊಟ್ರು ಗುರುಗಳು, ಕರ್ಸ್ಕೊತೀನಿ ಅಂತ ಹೇಳ್ಬಿಟ್ಟು. ನಿಂಬೆಹಣ್ಣು ಕೊಟ್ಟಾಗ ಆ ನಿಂಬೆಹಣ್ಣು ಕುಡಿದ ತಕ್ಷಣ ಆಟೋಮೆಟಿಕಲಿ ನನ್ ಮನ್ಸ್ ಚೇಂಜ್ ಆಯ್ತು. ಚೇಂಜ್ ಆಗಿ ಇಲ್ಲಿ ಬಂದೆ. ಇಲ್ಲಿ ಬಂದು ದೇವಸ್ಥಾನ ಎಲ್ಲ ನೋಡ್ದೆ. ಫಸ್ಟ್ ಡೇ ನಾನು ಬಂದ ಗುರುಗಳು ಸಿಕ್ಕಿರ್ಲಿಲ್ಲ. ಫಸ್ಟ್ ನಂಗೆ ದೇವ್ರ ಮೇಲೆ ಫಸ್ಟ್ ಆಫ್ ಆಲ್ ನಂಬಿಕೆನೇ ಇರ್ಲಿಲ್ವಲ್ಲ. ಬಂದೆ, ಸುಮ್ನೆ ನೋಡ್ದೆ, ಎಲ್ಲಾನು ಸುಮ್ನೆ ಹೋಗಿದ್ದಷ್ಟೇ. ಆಮೇಲೆ ನೆಕ್ಸ್ಟ್ ಡೇ ಗುರುಗಳು ಬಂದ್ರು. ಗುರುಗಳನ್ನ ಭೇಟಿ ಮಾಡ್ದೆ, ಅವ್ರ ಹತ್ರ ಮಾತಾಡ್ದೆ, ಎಲ್ಲ ಮಾಡ್ದೆ. ಮಾತಾಡಿದ್ಮೇಲೆ ಗುರುಗಳು ನಂಗೆ ದೇವ್ರು ಹೇಗಿರ್ತಾರೆ, ದೇವ್ರನ್ನ ನಂಬುದ್ರೆ ಏನೆಲ್ಲಾ ಚೇಂಜಸ್ ಆಗುತ್ತೆ, ಅವ್ರು ನಂಬುದ್ರೆ ನಮ್ ಜೀವನ ಹೇಗಿರುತ್ತೆ ಅನ್ನೋದನ್ನ ನಂಗೆ ತಿಳ್ಸಿದ್ರು. ಅದ್ ತಿಳ್ಸಿದ ತಕ್ಷಣ ನಂಗೆ ಇಲ್ಲಿ ಛಾಯಾದೇವಿ ಇದಾರೆ, ಶನಿದೇವ್ರ ಅಮ್ಮ ಛಾಯಾದೇವಿ ಇದಾರೆ. ಅವ್ರಿಗೆ ನಂಗೆ 12 ದಿನ ಪೂಜೆ ಮಾಡಕ್ ಹೇಳಿದ್ರು. 12 ದಿನ ಅಮ್ಮನ್ ಸೇವೆ ಮಾಡಿ, ಅವ್ರ ಪೂಜೆ ಮಾಡಿ, ಅಲಂಕಾರ ಮಾಡಿ ಎಲ್ಲಾನು ಮಾಡ್ತಾ ಇದ್ದೆ ನಾನು. ಅದಾದ್ಮೇಲಿಂದ ನನ್ನ ಲೈಫ್ ಚೇಂಜ್ ಆಗಕ್ ಸ್ಟಾರ್ಟ್ ಆಯ್ತು. ಭಗವಂತನ ಸೇವೆ ಮಾಡಕ್ ಶುರು ಮಾಡ್ದೆ. ಅದ್ರಿಂದ ನನ್ನ ಲೈಫ್ ಚೇಂಜ್ ಆಯ್ತು. ಇಲ್ಲಿ ಬಂದು ಡೈಲಿ ಭಗವಂತನ ಸೇವೆ ಮಾಡೋದು, ಅಮ್ಮಂಗ್ ಸ್ನಾನ ಮಾಡ್ಸೋದು, ಅವ್ರಿಗೆ ರೆಡಿ ಮಾಡೋದು, ಇವಾಗ್ಲೂ ನಾನು ಅದನ್ನ ಮಾಡ್ತಾ ಇದ್ದೀನಿ. ಅದ್ರಿಂದಾನೇ ನಾನು ಇವತ್ತು ಇಲ್ಲಿ ಬದುಕಿದೀನಿ, ಇಷ್ಟು ಜೀವಂತವಾಗಿದ್ದೀನಿ, ಇಷ್ಟು ಖುಷಿಯಾಗಿದ್ದೀನಿ ಅಂದ್ರೆ ಅದು ಭಗವಂತನ್ ಮಾಡಿರೋ ಸೇವೆ, ಅಮ್ಮಂಗ್ ಮಾಡಿರೋ ಸೇವೆಯಿಂದಾನೇ ಕಾರಣ. ಈಗ ನೀವು ಅಲಂಕಾರ ಮಾಡ್ತೀವಿ, ಸ್ನಾನ ಮಾಡ್ತೀವಿ ಅಂತ ಅಂದ್ರಲ್ಲ, ಪ್ರತಿಯೊಬ್ಬರಿಗೂ ಅವಕಾಶ ಸಿಗುತ್ತದೆ. ಇಲ್ಲಿ ಯಾರು ಬರ್ತಾರೆ ಪ್ರತಿಯೊಬ್ಬರಿಗೂ ಇಲ್ಲಿ ಅವಕಾಶ ಇದೆ. ಗಂಡ್ ಮಕ್ಳಿಗೆಲ್ಲ ಶನಿದೇವ್ರಿಗೆ ಅವ್ರಿಗೆ ಸ್ನಾನ ಮಾಡ್ಸೋದು, ಅಭಿಷೇಕ ಮಾಡೋದು, ಬಂದವರನ್ನೇ ಹೌದು ಎಲ್ರು ಮಾಡಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಾರೆ. ಅವ್ರಿಗೆ ಸ್ನಾನ ಮಾಡಿಸಿ, ಬಟ್ಟೆ ಹಾಕಿ, ಅಲಂಕಾರ ಮಾಡಿ, ಪೂಜೆ ಮಾಡಕ್ ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ಮತ್ತೆ ನಮ್ಗೆ ಹೆಣ್ಮಕ್ಳಿಗೆ ಶನಿದೇವ್ರ ಹತ್ರ ಹೋಗಕ್ ಆಗಲ್ಲ ಅಂತ ಛಾಯಾದೇವಿಗೆ ಅವಕಾಶ ಮಾಡ್ಕೊಟ್ಟಿದ್ದಾರೆ. ಪ್ರತಿಯೊಬ್ರು ಹೆಣ್ಮಕ್ಳುನು ಭಗವಂತನ ಹತ್ರ ಹೋಗಕ್ ಆಗಲ್ಲ, ಆತರ ಎಲ್ಲ ಇರೋವಾಗ ಅಮ್ಮನ ಹತ್ರ ಹೋಗಿ ಅವ್ರಿಗೆ ಸ್ನಾನ ಮಾಡ್ಸೋದು, ಅಭಿಷೇಕ ಮಾಡಿ, ನಮ್ ಇಷ್ಟ ಬಂದ ತರ ಪೂಜೆ ಮಾಡಿ, ಅಲಂಕಾರ ಮಾಡಿ,
ನಮ್ ಮನ್ಸ್ಫೂರ್ತಿಯಾಗಿ ಅವ್ರಿಗೆ ಪೂಜೆ ಮಾಡೋದ್ರಿಂದ ಆ ಶನಿದೇವ್ರ ಅನುಗ್ರಹ ನಮ್ಗ್ ಸಿಗುತ್ತೆ ಅನ್ನೋದು ಒಂದು ನಂಬಿಕೆಯಲ್ಲಿದೆ. ಅದಕ್ಕೆ ಎಲ್ಲದಕ್ಕೂ ಅವಕಾಶ ಮಾಡ್ಕೊಟ್ಟಿದ್ದಾರೆ ದೇವಸ್ಥಾನ. ಈಗ ನಾವು ಹೋಗಲ್ಲಿ ನಾವು ಸ್ನಾನ ಮಾಡಿಸೋದು ಅಥವಾ ಬಟ್ಟೆ ಚೇಂಜ್ ಮಾಡೋದು ಏನೋ ಮಾಡ್ಬೇಕು ಅಂತಂದ್ರೆ ನಾವು ಯಾವ ರೀತಿ ಪ್ರಿಪೇರ್ ಆಗಿ ಬರ್ಬೇಕು ಅಂತ? ದೇವಸ್ಥಾನಕ್ ಬರೋದು 3 ದಿನ ಹಿಂದೆನೆ ನಾನ್ ವೆಜ್ ತಿಂದಿರ್ಬಾರ್ದು, ಯಾವ್ದೇ ರೀತಿ ಡ್ರಿಂಕ್ಸ್ ಆ ತರದ್ದೆಲ್ಲ ಮಾಡಿರ್ಬಾರ್ದು, ಸೂತ್ಕದ್ ಮನೆಗಳಿಗೆಲ್ಲ ಹೋಗಿರ್ಬಾರ್ದು. ಆ ತರ ಎಲ್ಲ ಇದ್ರೆ ಇಲ್ಲಿಗೆ ಅವಕಾಶ ಮಾಡ್ಕೊಡ್ತಾರೆ. ಆಮೇಲೆ ಅಮ್ಮಂಗ್ ಸೇವೆ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರ ಎನರ್ಜಿ ಏನು, ಭಗವಂತ ಶಕ್ತಿ ಎಷ್ಟಿರುತ್ತೆ, ಅವ್ರನ್ನ ನಂಬಿದ್ರೆ ನಮ್ ಜೀವನದಲ್ಲಿ ಹೇಗೆಲ್ಲ ಬದಲಾವಣೆಗಳಾಗುತ್ತೆ ಅನ್ನೋದು ನಂಗೆ ಕಾಣಿಸ್ತು. ತುಂಬಾ ನಾನು ಖುಷಿಯಾಗಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಭಗವಂತನ ಅನುಗ್ರಹ, ಗುರುಗಳ ಆಶೀರ್ವಾದ ಎರಡೂನು ಕಾರಣ ಇದೆ. ಈಗ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಇಲ್ಲಿ ಯಾವ ರೀತಿ ಒಳ್ಳೇದಾಗತ್ತೆ ಅಂತ ಅನ್ಕೊಂಡ್ ಬರ್ತಾರೆ ಎಲ್ರುನು. ದೇವ್ರ ಕೈ ಮುಗಿದ್ಬಿಟ್ರೆ ಒಳ್ಳೇದಾಗುತ್ತೆ, ಅವ್ರಿಗೆ ಹೂ ಹಣ್ಣು ಅದೆಲ್ಲ ಕೊಟ್ರೆ ಒಳ್ಳೇದಾಗುತ್ತೆ ಅಂತ ಬರ್ತಾರೆ. ಆದ್ರೆ ಭಗವಂತನೇ ನಮ್ಗೆಲ್ಲಾನು ನಮ್ಗ್ ಕೊಟ್ಟಿರುವಾಗ ಅದನ್ನ ಅವ್ರಿಗೆ ರಿಟರ್ನ್ ಕೊಡೋದ್ರಿಂದ ಏನು ಯೂಸ್ ಇಲ್ಲ. ಆದ್ರೆ ಬರ್ಬೇಕು, ಭಗವಂತನ ಭಕ್ತಿಯಿಂದ ಬೇಡ್ಬೇಕು. ಅವ್ರಿಗೆ ಬೇಕಾಗಿರೋದ್ ಮೇನ್ ಭಕ್ತಿ ಅಷ್ಟೇ, ನಿಷ್ಕಲ್ಮಶವಾಗಿರೋ ಭಕ್ತಿ. ಬಂದು ಭಗವಂತನ ಸೇವೆ ಮಾಡೋದು, ಏನೇ ಇದ್ರೂನು ಇಲ್ಲಿ ಭಗವಂತನ್ ಏನೇನ್ ಕೆಲ್ಸಗಳಿರ್ತ ಅದನ್ನ ಮಾಡ್ಕೊಡೋದ್ರಿಂದ ಭಗವಂತನ ಅನುಗ್ರಹ ನಮ್ಗ್ ಸಿಗುತ್ತೆ. ಸುಮ್ನೆ ಪೂಜೆ ಟೈಮಿಗೆ ಬರೋದು, ಹೊರಟೋಗ್ಬಿಡೋದು ಆ ತರ ಎಲ್ಲ ಮಾಡೋದ್ರಿಂದ ಯಾವ್ದೇ ರೀತಿ ಒಳ್ಳೇದಾಗುತ್ತೆ ಅಂತ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರೆ ಅದು ತಪ್ಪಾಗುತ್ತೆ. ಅಂದ್ರೆ ಇಲ್ಲಿಗೆ ಯಾವ್ಯಾವ ನೀವು ಬರುವಂತದ್ದು? ತಿಂಗಳಿಗೆ ಒಂದ್ಸಲ ಬರ್ತೀರಾ, ವಾರಕ್ಕೊಂದ್ಸಲ ಬರ್ತೀರಾ? ಇಲ್ಲ, ನಾನು ವಾರಕ್ಕೊಂದ್ಸರಿ ಬರ್ತೀನಿ. ಅಂದ್ರೆ ಅವಾಗಿಂದಾನು ಅಮ್ಮನ್ ಸೇವೆ ಮಾಡ್ಕೊಂಡ್ ಬಂದಿದ್ದೀನಲ್ಲ, ಇವಾಗ್ಲೂನು ನಂಗೆ ಅವ್ರ ಸೇವೆ ಮಾಡ್ಬೇಕು ಆತರ ಮನ್ಸಿರೋದ್ರಿಂದ ನಾನು ವಾರ ಬರ್ತೀನಿ, ಅಮ್ಮನ್ ಸೇವೆ ಮಾಡ್ತೀನಿ. ಶನಿವಾರ ಬರ್ತೀರಾ? ಶನಿವಾರ ಬರ್ತೀನಿ. ಶನಿವಾರ ಬಂದೇ ಬರ್ತೀರಾ? ಯಾವಾಗ? ಸರಿ ಮೇಡಮ್, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಶೋಭಾ. ಯಾವ್ರವ್ರು? ಮೆಣಸಿನಹಳ್ಳಿ. ನೀವು ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ಒಂದು 6-7 ವರ್ಷದಿಂದ ಬರ್ತಾ ಇದ್ದೀವಿ. ಇಲ್ಲಿ ಬಂದು ನಿಮ್ಗೆ ಏನ್ ಒಳ್ಳೇದಾಯ್ತು? ನಮ್ಮ ಮಗನ್ ಹುಷಾರಿರ್ಲಿಲ್ಲ, ಎಲ್ಲಾ ಹಾಸ್ಪಿಟಲ್ ತೋರಿಸ್ತು. ಅಲ್ಲಿ ಎಲ್ಲೂ ವಾಸಿ ಆಗ್ಲಿಲ್ಲ, ಯಾವ ಮಾತ್ರೆಗೂ ವಾಸಿರಿಲ್ಲ, ಏನ್ಕೂ ವಾಸಿರಿಲ್ಲ. ಇಲ್ಲಿ ಬಂದು ಒಂದ್ಸರಿ ಗುರುಗಳು ಕೇಳ್ಕೊಂಡು ಅವ್ರು ಹೇಳ್ದಂಗ್ ಮಾಡಿದ್ರು. ಆಗಿನಿಂದ ಪರವಾಗಿಲ್ಲ, ಚೆನ್ನಾಗೂ ಆಗೋದ. ಈಗ ಎಷ್ಟು ವರ್ಷದಲ್ಲಿ ಇದು? 7 ವರ್ಷ. 7 ವರ್ಷದಲ್ಲಿ ಹಿಂಗಾಗಿತ್ತು. ಈ ಆಸ್ಪತ್ರೆಯಲ್ಲಿ ಏನಂತ ಹೇಳಿದ್ರು? ಏನ್ ಹೊಟ್ಟೆ ಒಳಗಡೆ ಇದಾಗ್ಬಿಟ್ಟದೆ, ಕಳ್ಳು ಇದಾಗ್ಬಿಟ್ಟದೆ ಅಂತ ಅಂದ್ರು. ಏನು ಇಲ್ಲ, ಯಾವ ಮಾತ್ರೆಗೂ ವಾಸಿ ಆಗ್ಲಿಲ್ಲ ಅದು. ಅಂದ್ರೆ ಇಲ್ಲಿಗೆ ಬಂದು ಎಷ್ಟು ದಿನದಲ್ಲಿ ಒಳ್ಳೇದಾಯ್ತು? ಇಲ್ಲಿಗ್ ಬಂದು 1.5 ತಿಂಗಳು 2 ತಿಂಗಳಲ್ಲೇ ಸರೋದ. ಈಗ ಎಷ್ಟು ವರ್ಷ ನಿಮ್ಮ ಮಗನಿಗೆ? ಅವ್ನಿಗೆ 26 ವರ್ಷ. 26 ವರ್ಷ ಅಂದ್ರೆ ಅವ್ನಿಗೆ 19 ವರ್ಷ 18 ವರ್ಷದಲ್ಲಿ 18 ವರ್ಷ ಆಗಿತ್ತು. ಸಾನೇ ವೀಕ್ ಆಗ್ಬಿಟ್ಟಿದ್ದ, ಸಣ್ಣಕ್ ಆಗ್ಬಿಟ್ಟಿದ್ದ. ಏನು ತಿಂತಿರ್ಲಿಲ್ಲ, ಬರೀ ನೀರು ಹಣ್ಣಿನ ರಸ ಅಷ್ಟೇನೆ ಒಯ್ತಿದ್ದ ಅವ್ನಿಗೆ. ಅನ್ನನೇ ತಿಂತಿರ್ಲಿಲ್ಲ ಅವ್ನು. ಈಗ ನೀವು ಆಗ್ಲಿಂದ ಬರ್ತಾನೆ ಇದೀರಿ? ಆಗ್ಲಿಂದನೂ ವಾರಕ್ಕೂ ಬರ್ತೀವಿ. ಈಗ ನಿಮ್ ಮಗ ಏನ್ ಮಾಡ್ಕೊಂಡಿದ್ದಾರೆ? ಡ್ರೈವಿಂಗ್ ಮಾಡ್ತಾನೆ. ಡ್ರೈವ್ ಮಾಡ್ಕೊಂಡಿದ್ದಾರೆ? ಟ್ರಾಕ್ಟರ್ ಐತೆ, ನಮ್ದೇ ವ್ಯವಸಾಯ ಎಲ್ಲ ಮಾಡ್ಕೊಂಡ. ಎಲ್ಲಿ ಡ್ರೈವ್ ಮಾಡ್ಕೊಂಡಿರೋದವ್ರು? ರಾಮನಗರದಲ್ಲಿ ಮಾಡ್ತಾನೆ. ರಾಮನಗರದಲ್ಲಿ ಅಂದ್ರೆ ನಿಮ್ ಸ್ವಂತ ಊರು ಮೆಣಸಿನಹಳ್ಳಿ? ಮೆಣಸಿನಹಳ್ಳಿ. ಈಗ ಇರೋದು ನೀವು ಆಲ್ರೆಡಿ ಮೆಣಸಿನಹಳ್ಳಿ? ಮೆಣಸಿನಹಳ್ಳಿ ಇರೋದು. ಈಗ ಹೋಯ್ತಿದ್ದ ಫಸ್ಟ್, ಈಗ ಹುಷಾರಿಲ್ಲ ಎಲ್ಲೂ ಹೋಯ್ತಾ ಇಲ್ಲ, ಮನೇಲೆ ಅವನೇ. ಅಂದ್ರೆ ಇಲ್ಲಿ ವಿಡಿಯೋ ನೋಡ್ತಾ ಇರುವಂತ ಭಕ್ತಾದಿಗಳಿಗೆ ಇಲ್ಲಿ ಬಂದ್ರೆ ಯಾವ ರೀತಿ ಒಳ್ಳೇದಾಗತ್ತೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ರಿ ಮೇಡಮ್ ಅವ್ರೆ. ಅರ್ಕೆನ ಕಟ್ಕೋತಾರೆ, ಎಲ್ಲಾರು ಕಟ್ಕೋತಾರೆ ಅರ್ಕೆಗಳ. ನಾವು ಅರ್ಕೆನೆ ಕಟ್ಕೊಂಡಿರ್ಲಿಲ್ಲ. ಆದ್ರೂನು ₹1 ಇಲ್ದೇನೆ ಇಲ್ಲಿ ₹1 ಇಸ್ಕೊಳ್ಳಿಲ್ಲ. ಅವತ್ತು ನಾವ್ ಬಂದು ನಮ್ಮ ಮಗನ್ಗ ಎತ್ತಾಕ ಬಂದ್ ದಿವಸ ₹1 ತಗೊಳ್ಳಿಲ್ಲ ಅವರು. ಹಂಗೆ ವಾಸಿ ಆಯ್ತು. ನಾವ್ ₹1 ಕೊಡ್ಲಿಲ್ಲ. ಅಭಿಷೇಕ ಮಾಡ್ಸಿದ್ರು. ₹101 ಕಾಣಿಕೆ ಮಡಗುತ್ತೆ, ಅದನ್ನ ಗೋಲ್ಕುಕ್ಕೆ ಹಾಕ್ಬಿಟ್ಟೋಗಿ ನೀವೇ ಅಂತ ಹೇಳಿದ್ರು. ಅಷ್ಟೇನೆ, ನಾವೇನು ಅರ್ಕೆನೂ ಕಟ್ಕೊಳ್ಳಿಲ್ಲ, ಏನು ಮಾಡ್ಲಿಲ್ಲ. ದೇವ್ರ ಹಂಗೆ ಒಲಿತು ನಮ್ಗೆ. ಈ ಶನಿ ದೇವ್ರನ್ನ ಈಗ ನೀವ್ ಎಷ್ಟು ನಂಬಿದಿರಿ? ನಾವು ತುಂಬಾ ನಂಬಿದೀವಿ. ನಮ್ಮ ಮಗ ಹುಷಾರಾಗಿ ಎದ್ದ ಅಂದ್ರೆ ದೇವ್ರೇ ಕಾರಣ. ಮಾತ್ರ ಒಟ್ಟಿನಲ್ಲಿ ಇಲ್ಲಿ ಯಾರೇ ಭಕ್ತಾದಿಗಳು ಬಂದು ಒಳ್ಳೇದಾಗುತ್ತೆ. ಸರಿ ಅಮ್ಮ, ಧನ್ಯವಾದಗಳು. ಅಣ್ಣ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಪ್ರದೀಪ ಅಂತ. ನೀವೇನ್ ಕೆಲಸ ಮಾಡೋದು? ನಾವು ಸಿವಿಲ್ ಕಾಂಟ್ರಾಕ್ಟ್ ಆಗಿದ್ದು. ಯಾವ ಊರವ್ರು ನೀವು? ಚನ್ನಪಟ್ಟಣ. ಇಲ್ಲಿಗೆ ಯಾವ ರೀತಿ ಬಂದ್ರಿ? ಯಾರು ಏನಾರ ಹೇಳಿದ್ರೆ ಈ ದೇವಸ್ಥಾನ ಇದೆ ಅಂತೇಳಿ? ಇಲ್ಲಿ ಬರ್ಬೇಕಂದ್ರೆ ಮೂಲ ಕಾರಣ ಏನಪ್ಪಾ ಅಂದ್ರೆ ನಾವು ತುಂಬಾ ಸಮಸ್ಯೆ ನಳ್ಳಾಡ್ತಿದ್ದೆವು. ಸಾಲ ಇವೆಲ್ಲ ಆಗಿ ಏನಪ್ಪಾ ಮಾಡೋದು, ಸಿವಿಲ್ ಕಂಡ್ರೆ ಎಲ್ಲ ಫುಲ್ ಲಾಸ್ ಏನಾಗ್ಲಿಲ್ಲ, ಅದು ಚೆನ್ನಾಗಿತ್ತು. ನನ್ಗೆ ಕಾರಣಾಂತರದಿಂದ ಸಾಲ ಜಾಸ್ತಿ ಬೆಳ್ಕೊಂತು. ಏನಪ್ಪಾ ಮಾಡೋದು ಮೂಲೆಯಲ್ಲಿ ಕುಂತಿದ್ದೆ. ಆಗ ನಮ್ಮ ಊರಿನವ್ರು ಇಲ್ಲಿಗೆ ಒಬ್ರು ಸೇವಕರು ಬರ್ತಾ ಇದ್ರು ಅಲಂಕಾರ ಮಾಡಕ್ಕೆ. ಇಲ್ಲ ನೀವು ಹಿಂಗೆಲ್ಲ ಚೆನ್ನಾಗಿದ್ದೀರಲ್ಲ, ಮಾಂಸ ಮಾಡಿ ಏನ್ ತಿಂತೇವಲ್ಲ, ಇಲ್ಲಿಗೆ ಹೋಗಿ ತುಂಬಾ ಪವರ್ಫುಲ್ ಆಗೈತೆ, ಅಪ್ಪನ ಪಾದ ಹಿಡ್ಕೊಳ್ಳಿ, ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಅಂತ. ಸಿರಿಂತಲ್ಗೆ ಬಂದಿಗೆ ನಮ್ಮ ಗುರುಗಳಿದ್ರು. ಆ ದಿನ ಬಂದಿದ್ದಿನ ಗುರುಗಳ ಹತ್ರ ಸಮಸ್ಯೆ ಹೇಳ್ಕೊಂಡು, ಆ ಸಮಸ್ಯೆ ಹೇಳ್ಕೊಂಡಾಗ ಅವರು ಸರಿ ಆಯ್ತು ಅಂತ ನಮ್ಮ ತಲೆ ಮೇಲೆ ಪೀಠದಲ್ಲಿ ಕುತ್ಕೊಂಡು ತಮ್ಮ ತಲೆ ಮೇಲೆ ಪಾದ ಹಸ್ತವನ್ನ ಇಟ್ಟು 5 ನಿಮಿಷದ ಕಾಲ ಅವರು ಧ್ಯಾನ ಮಾಡಿದ್ರು. ಆ ಧ್ಯಾನ ಮಾಡಿದ ನಂತರ ಸಮಸ್ಯೆ ಹಿಂಗಪ್ಪ ಇದ್ದೀನಿ ನೀನು, ಸರಿ ಆಯ್ತು, ನೀನು ನೈಟ್ ನಿಮ್ಗೆ ಕನ್ಸು ಬೀಳುತ್ತೆ. ಆ ಕನ್ಸು ಬಿದ್ದ ನಂತರ ನನಗೆ ಬೆಳಿಗ್ಗೆ ಹೇಳುವಂತದ್ದು ಅದೇ ರೀತಿ ಹೇಳ್ಕೊಟ್ಟು, ಇದು ಕನ್ಸು ಬಿತ್ತು. ಕನ್ಸು ಬಿದ್ದ ನಂತರ ಬೆಳಿಗ್ಗೆ ಮಾರನೇ ದಿನ ಬೆಳಗ್ಗೆ ಹೇಳ್ದು, ಆಯ್ತು ಕಣಪ್ಪ ಇದು ರೆಡಿ ಮಾಡ್ತೀನಿ, ನೀವು ಹೋಗು ಅಂತ. ಇಲ್ಲ ಗುರುಗಳನ್ನ ಓಡಕ್ ತುಂಬಾ ಸಮಸ್ಯೆ ಐತೆ, ಓಡೋದ್ರೆ ತುಂಬಾ ತೊಂದರೆ ಐತೆ, ಇಲ್ಲೇ ಇರ್ಬೋದು ಅಂತ ಕೇಳ್ಬಿಟ್ಟೆ. ಆಯ್ತು ಇರ್ಬೋದು ಆರಾಮಾಗಿ.
ಇಲ್ಲಿ ವಿನಯ ಕೌಶಿಕತ್ ಅವರ ಇಬ್ಬರು ಅವ್ರನ್ನ ಕೇಳ್ಕೊಂಡು ಅವ್ರ ಜೊತೆ ಇರಪ್ಪ ಯಾರಪ್ಪ ಅಂತಂದ್ರೆ ಇದು ಕೇಳ್ಕೊಳ್ಳುವಂತದ್ದು. ಅದ್ರ ಜೊತೆ ಕೇಳಿದ್ರೆ ಇಲ್ಲೇ 2 ವರ್ಷಗಳ ಕಾಲ ಉಳ್ಕೊಂಡು ನಂತರ 1 ವರ್ಷಗಳ ಕಾಲ ಈ ಬೌಂಡ್ರಿ ಬಿಟ್ಟು ಎಲ್ಲೂ ಹೋಗಿರಲಿಲ್ಲ. ಇದು ಇದೇ ಸ್ಥಳದಲ್ಲಿ ಐತ್ರಿ? ಇದೇ ಸ್ಥಳದಲ್ಲಿದೆ. ಇದು ಮೊದಲನೇ ವಿಡಿಯೋದಲ್ಲಿ ನಾನು ಹಾಕಿದಂತ ವಿಚಾರ ಇದು. ಮತ್ತೆ 7 ವರ್ಷಗಳ ನಂತರ ಆ ಸಾಲಗಳನ್ನ ತೀರ್ಸ್ಕೊಂಡು ಮತ್ತೆ ಭಗವಂತ ಸೇವೆಯಲ್ಲಿ ಅವ್ರ ಸೇವೆಯಲ್ಲಿ ಇದ್ದಷ್ಟು ನಮ್ಗೆ ಫಲ ಹೆಂಗ್ ಸಿಗುತ್ತೆ ಅಂತ ಅವ್ರ ಸೇವೆಯಲ್ಲಿ ಇದ್ರೆ ನಮ್ಗೆ ಚೆನ್ನಾಗಿ ಅರಿವಾಗುತ್ತೆ. ನಾವು ಮುಖ್ಯವಾಗಿ ಭಗವಂತ ಸೇವೆ ಮಾಡ್ಬೇಕು. ಇಲ್ಲಿ ಯಾವ್ಯಾವ ಪೂಜೆ ಇರುತ್ತೆ ಇಲ್ಲಿ? ಈ ಪ್ರತಿನಿತ್ಯ ಅನ್ನದಾಸೋಹ ಇರುತ್ತೆ, ಮತ್ತೆ ಪ್ರತಿನಿತ್ಯ ಪೂಜೆ ಇರ್ತದೆ, ಭಗವಂತ ದರ್ಶನ ಇರ್ತದೆ. ವಿಶೇಷವಾದ ದಿನ ಶನಿವಾರ ಬಂದ್ರೆ ನಿಮ್ಗೆ ಪ್ರತಿಯೊಂದು ಕೂಡ ವಿಶೇಷ ದರ್ಶನ ಇರೋದು, ವಿಶೇಷ ಪೂಜೆ ಇರ್ತದೆ. ಮತ್ತೆ ಏನೇನ್ ನಡೀತದೆ ಆ ಪೂಜೆಯಲ್ಲಿ ಏನೇನ್ ನಮ್ಗೆ ಸತ್ಯ ಸಿಗುತ್ತೆ, ಆ ಗುರುಗಳು ಬಹು ಇದು ವಚನ ಮಾಡ್ತಾರೆ. ಆ ವಚನ ಬರುವಂತ ಭಕ್ತಾದಿಗಳಿಗೆ ಗುರುಗಳು ಸಿಕ್ಕುದು ಯಾವ ವಾರ? ನಿಮ್ಗೆ ಮುಖ್ಯವಾಗಿ ಬಂದು ಶನಿವಾರ ಆದ ನಂತರ ಮಂಗಳವಾರ. ನಿಮ್ಗೆ ಮತ್ತಿನ್ನೇನು ಯಾವತ್ತರ ಅರ್ಜೆಂಟ್ ಇದೆ ಅಂತಂದ್ರೆ ಅವತ್ತಿನ ಸಿಗ್ತಾರೆ. ಇಲ್ಲಿ ಬಂದು ನಿಮ್ಗೆ ಒಳ್ಳೇದಾಗಿದೆ ಆಗಿದೆ ಅನ್ನೋದಕ್ಕಿಂತ ಅನುಭವಸ್ಥರಿಗೆ ಹೇಳಿದ್ರೆ ತುಂಬಾ ಚೆನ್ನಾಗಿರ್ತದೆ. ಯಾಕೆ ನಾವು ಅನುಭವ ಪಟ್ಟಿರೋದಕ್ಕೆ ನಾವು ಚೆನ್ನಾಗಿದೆ ಅಂತ ಹೇಳ್ತೀವಿ. ಬೇಕಾಗಿ ವಿಡಿಯೋದಲ್ಲಿ ಕೆಲವರು ದೇವಸ್ಥಾನದಲ್ಲಿ ಅಲ್ಲೇ ಸೇರ್ಕೊಂಡು ಇದು ಹೇಳ್ತಾರೆ ಅಂತ ತಿಳ್ಕೊಂಡಿರ್ಬೋದು. ಬೇಕಾದ್ರೆ ಅವ್ರು ಬೇಕಾದ್ರೆ ಬಂದು ಕೂಡ ಬೇಕಾದ್ರೆ ಪರಿಚಯ ಮಾಡ್ಬೋದು. ಇಲ್ಲಿ ದೇವಸ್ಥಾನದಲ್ಲಿ ಪೂಜಾರಿಗಳ ತರ ಇದೇ ತರ ಬಟ್ಟೆ ಹಾಕೋ ಕಾರಣ ಏನಂತ ಹೇಳ್ಬೋದಾ? ಕಾರಣ ಏನು ಅಂದ್ರೆ ಇದೆ, ನಾ ಹೇಳಿದ್ನಪ್ಪ ಅಷ್ಟೇ, ಭಗವಂತನಲ್ಲಿ ಮುಳುಗಿ ತೇಲಾಡಿದ್ರೆ ಅವರು ನಮ್ಗೊಂದು ಸ್ಥಾನ ಕೊಡ್ತಾರೆ ಅಂತ. ನಾನು 2 ವರ್ಷಗಳ ಕಾಲ ನಮ್ಮ ಹನಿಯೂರು ಗ್ರಾಮಸ್ಥರಲ್ಲಿ ಸೇರ್ಕೊಂಡು ಇಲ್ಲಿಂದ ಕಳಸಲ ಎತ್ಕೊಂಬತ್ತೀವಿ. ಪ್ರತಿ ನವೆಂಬರ್ ತಿಂಗಳಲ್ಲಿ ಜಾತ್ರೆ ನಡೀತಿದೆ. 2 ವರ್ಷಗಳ ಕಾಲ ಮಾಂಬಿ ಕಳಸನ ಎತ್ಕೊಂಬತ್ತಾ ಇದ್ದೋ, 2 ಎತ್ಕೊಂಬರಂಗೆ. ಮತ್ತೆ 3ನೇ ವರ್ಷದಿಂದ ಈ ಮುಂದೆ ಬೇರೆ ಶೆಟ್ಟಿ ಐತಿ, ಅಲ್ಲಿಂದ ಕರ್ಗನ ಎತ್ಕೊಂಡ್ಬರೋದು ಸ್ಟಾರ್ಟ್ ಆಯ್ತು ಭಗವಂತನ ಅನುಗ್ರಹದಿಂದ. ಅವರ ಕರ್ಗನ ಎತ್ಕೊಂಡು ಮೆರೆದಾಡ್ಕೊಂಡು ಕುಣಿದಾಡ್ಕೊಂಡು ಆನಂದದಿಂದ ಮೆರೆದಾಡ್ಕೊಂಡು ಅಷ್ಟೊಂದು ಸಂತೋಷದಿಂದ ನಂಗೆ ಭಗವಂತ ಸೇವೆ ಕೊಟ್ಟವ್ರೆ, ಅನುಕೂಲ ಕೊಟ್ಟಾರೆ, ಅವರು ಸೇವೆ ಮಾಡೋ ಭಾಗ್ಯ ಕೊಟ್ಟವ್ರೆ. ನಾವು ಪ್ರತಿ ಶುಕ್ರವಾರ ಬರ್ತೀವಿ, ಭಗವಂತ ಸೇವೆ ಮಾಡ್ತೀವಿ. ಮತ್ತೆ ಶನಿವಾರ ನೈಟು 10 ಗಂಟೆ ಆದ್ರೂ ಸರಿ, 11 ಗಂಟೆ ಆದ್ರೂ 12 ಗಂಟೆ ಆದ್ರೂ ಸರಿ ಗುರುಗಳ ಜೊತೆ ಇಲ್ಲಿಂದ ಓಡ್ತೀವಿ. ಅಂದ್ರೆ ನಿಮ್ ಮದುವೆ ಆಗಿದೆ? ಮದುವೆ ಆಗಿ ಮಕ್ಕಳು ಪ್ರಥಮದಲ್ಲಿ ಒಂದು ಹೆಣ್ಣು ಮಗು ತೀರ್ಕೊಳ್ತು. ಅದ ನಂತರ ಒಂದು 7 ತಿಂಗಳು ಒಂದು ಅಬೋಷನ್ ಆಯ್ತು. ಮತ್ತೆ ಅದಾದ ನಂತರ 5 ತಿಂಗಳು ಒಂದು ಅಬೋಷನ್ ಆಯ್ತು. ಇನ್ನು ನಮ್ಗೆ ಮಕ್ಳ ಭಾಗ್ಯನೇ ಇಲ್ಲ ಬಿಡು, ಏನಪ್ಪ ಮಾಡೋದಂತ ಭಗವಂತನಲ್ಲಿ ಕೇಳ್ಕೊಂಡಾಗ ಭಗವಂತನ ಅನುಗ್ರಹದಿಂದ ಇವತ್ತಿಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇರೋ ಪ್ರಕಾರ 2 ವರ್ಷದ 5 ತಿಂಗಳು ಮಗುವಿದೆ, ಗಂಡು ಮಗು. ಮತ್ತೆ ಇನ್ನೊಂದು ಹೆಣ್ಮಗು ಕೂಡ ಛಾಯಾದೇವಿಯ ರೂಪದಲ್ಲಿ ನಮ್ಗೆ ಇನ್ನೊಂದು ಮಗು ಕೊಟ್ಟ. ಛಾಯಾದೇವಿ ಅಂತ ಅವರ ರೂಪ ಅಂದ್ರೆ ಮಗನ ತಂದೆ ಅಂತ ತಿಳ್ಕೊತೀನಿ, ಅಪ್ಪ ಭಗವಂತ ಅಂತ ತಿಳ್ಕೊತೀನಿ, ಮಗಳನ್ನ ಅಮ್ಮ ಅಂತ ತಿಳ್ಕೊಂಡು ಈ ರೀತಿ ನಾನು ಇಷ್ಟಪಟ್ಟು ಇದ್ದೀನಿ. ಸರಿ ಸರ್, ಧನ್ಯವಾದಗಳು. ನಮಸ್ತೆ. ಮತ್ತೊಂದು ದೇವಾಲಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಶನಿದೇವ ಒಳ್ಳೇದು ಮಾಡಲಿ.